all over the country and getting penetrated into new areas, both territorially and social segment wise. South is not an exception. Tamil Nadu definitely is not an exception. Even in Tamil Nadu, BJP is attracting many people from different sections and different sectors. Ideologically also, BJP is becoming a pole. Definitely I am using the word pole because DMK, yesterday our Honorable National President Shri Nadda ji, while addressing State Executive Meeting of Tamil Nadu, he has also mentioned that number of issues are becoming very important and getting discussed. In this context, one more addition, an important addition. We have ಅಣ್ಣಾಮಲೈ ಚಿಕ್ಕಮಗಳೂರು ಹಾಗೂ ಉಡುಪಿಯಲ್ಲಿ SP ಆಗಿ ಕಾರ್ಯನಿರ್ವಹಿಸಿದಂಥವರು 2011ರ ಬ್ಯಾಚ್ ಅವರು ಸಡನ್ ಆಗಿ ರಾಜೀನಾಮೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಸಿಂಘಂ ಅಂತೇಳಿ ಭಾಳ ಫೇಮಸ್ ಆಗಿದ್ದರು. ಇವತ್ತೊಂದು ಸರಳ ಸಮಾರಂಭದಲ್ಲಿ ಅವರು BJP ಜಾಯ್ನ್ ಆಗ್ತಾ ಇದ್ದಾರೆ. JP ನಡ್ಡಾ ಅವರು ಬರಬೇಕಾಗಿತ್ತು, ಅದರಲ್ಲಿ ಮುರಳೀಧರ್ ರಾವ್ ಅವರಿದ್ದಾರೆ, ಸಂಬಿತ್ ಪಾತ್ರ ಅವರಿದ್ದಾರೆ. ದೆಹಲಿಯಿಂದ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ದೀರಿ. 2013ರಿಂದ ಸೇವೆಯನ್ನು ಆರಂಭ ಮಾಡಿದರು. ಕಾರ್ಕಳದಿಂದ ಪೊಲೀಸ್ ಸೇವೆಯನ್ನು ಅವರು ಆರಂಭ ಮಾಡ್ತಾರೆ. ಪ್ರತಿ ಸಲ ಮಾತಿಗೆ ನಿಂತಾಗಲೂ ಕೂಡ ಕಾಮರಾಜ್ ಬಗ್ಗೆ ಮಾತಾಡ್ತಾರೆ, ಅಣ್ಣಾದೊರೆ ಬಗ್ಗೆ ಮಾತಾಡ್ತಾರೆ, ತಿರುಕ್ಕುರಳ್ ಬಗ್ಗೆ ಮಾತಾಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೀತಾರೆ. ನಂತರ UPSC ಎಕ್ಸಾಮ್ ಬರೀತಾರೆ. MBA ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು MBA ಬೆಂಗಳೂರು ದಕ್ಷಿಣ ವಿಭಾಗದ DCP ಕೂಡ ಆಗಿದ್ದರು ಅಣ್ಣಾಮಲೈ. ತಮಿಳ್ನಾಡಿನಲ್ಲಿ ಅಲ್ಲಿ ಮುರಳೀಧರ ಒಂದು ಮಾತನ್ನು ಹೇಳ್ತಾ ಇದ್ರು, ತಮಿಳ್ನಾಡು ಯಾವತ್ತು BJPಗೆ ಅವಕಾಶ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಣ್ಣಾಮಲೈ ಅಲ್ಲಿ ತಮಿಳ್ನಾಡಿನಲ್ಲಿ BJP ನಾಯಕರಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ ಅಂತೇಳಿ ಕರ್ನಾಟಕದಲ್ಲಿ 10 ವರ್ಷ ಸೇವೆ ಸಲ್ಲಿಸಿದ್ದಾರೆ. 2021ರ ಬಹುಶಃ 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಕರೂರು ಜಿಲ್ಲೆಯವರು, ತಮಿಳುನಾಡಿನ ಕರೂರು ಜಿಲ್ಲೆಯವರು 2011ರ IPS ಬ್ಯಾಚ್ ಅಧಿಕಾರಿ. ಕಾರ್ಕಳದಲ್ಲಿ ಸೇವೆ ಶುರು ಮಾಡ್ತಾರೆ. ಉಡುಪಿ, ದೆನ್ ಚಿಕ್ಕಮಗಳೂರು, IIMನಲ್ಲಿ MBA ಪದವೀಧರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ MBA ಪದವೀಧರ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ, ಅಂದರೆ ಬಿಟೆಕ್ ಮಾಡಿ MBA ಮಾಡಿ ನಂತರ IPS 2019ರಲ್ಲಿ ರಾಜೀನಾಮೆ, 2013ರಲ್ಲಿ ಕೆಲಸ ಶುರು. ತಮಿಳುನಾಡನ್ನು ಭಾಳ ಟಾರ್ಗೆಟ್ ಮಾಡಿಟ್ಕೊಂಡಿದೆ ರಾಷ್ಟ್ರೀಯ BJPಯಲ್ಲಿ. ಹೇಗಾದರೂ ಮಾಡಿ ಕಮಲ ಅರಳಿಸಬೇಕು ಅಂಥೇಳಿ ಅದಕ್ಕಾಗಿ ಭಾಳ ಬೇರೆ ಬೇರೆ ಪ್ರಯತ್ನಗಳೆಲ್ಲ ಆಯಿತು. ಆದರೆ ದ್ರಾವಿಡಿಯನ್ ಚಳವಳಿ, ಪೆರಿಯಾರ್ ಅವರ ದ್ರಾವಿಡಿಯನ್ ಚಳವಳಿಯ ಮಣ್ಣಾಗಿರುವಂಥ ತಮಿಳುನಾಡಿನಲ್ಲಿ ಬೇರೆ ಯಾವುದೇ ಪಕ್ಷಗಳಿಗೆ ಅವಕಾಶವೇ ಇರ್ತಿರಲಿಲ್ಲ. ಕಾಂಗ್ರೆಸ್ ಕೂಡ ಕಾಮರಾಜ್ ಅವರ ಜೊತೆ ಕೊನೆ. ಅದಾದ ನಂತರ DMK, ಅಣ್ಣಾ DMK, ದ್ರಾವಿಡ ಮುನ್ನೇತ್ರ ಕಳಗಂ, ಅದು ಒಂದೇ ಇದ್ದದ್ದು, ದ್ರಾವಿಡ ಮುನ್ನೇತ್ರ ಕಳಗಂ. ನಂತರ MG ರಾಮಚಂದ್ರನ್ ಅವರು DMK ಜೊತೆ ಮುನಿಸ್ಕೊಂಡು ಅಣ್ಣಾ DMK ಮಾಡ್ತಾರೆ, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ. DMKಯನ್ನು ಲೀಡ್ ಮಾಡ್ತಾ ಹೋಗ್ತಾರೆ ಕರುಣಾನಿಧಿ. ಅಣ್ಣಾ DMKಯನ್ನು MG ರಾಮಚಂದ್ರನ್ ನಂತರ ಜಯಲಲಿತಾ ಲೀಡ್ ಮಾಡ್ತಾರೆ. ಮತ್ತೊಂದು ಕಡೆ ರಜನಿಕಾಂತ್ ಹೆಸರು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಕಮಲ್ ಹಾಸನ್ ಅವರ ಪಕ್ಷ. ಈ ಎಲ್ಲದರ ನಡುವೆ ಅಲ್ಲೊಂದು ಬ್ಲ್ಯಾಂಕ್ ಇದೆ. ತಮಿಳುನಾಡಿನಲ್ಲಿ ಒಂದು ಶೂನ್ಯ ಇದೆ, ರಾಜಕೀಯ ಶೂನ್ಯ, ಅಂದರೆ ನಾಯಕರ ಒಂದು ರಾಜಕೀಯ ಶೂನ್ಯ. ಅದನ್ನು BJP
ವಶಕ್ಕೆ ಪಡ್ಕೊಳ್ಬೇಕು ಅಂತ ಹಲವಾರು ರೀತಿಯಲ್ಲಿ ಹುಡುಕ್ತಾ ಇತ್ತು ಸಮರ್ಥ ನಾಯಕರನ್ನ. ಒಂದು ಕಾಲದಲ್ಲಿ ರಜನಿಕಾಂತ್ ಅವರನ್ನ ಬಿಜೆಪಿಗೆ ಕರ್ಕೊಂಡ್ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದು ಸಾಧ್ಯವಾಗಲಿಲ್ಲ. ಇದೀಗ ಅಣ್ಣಾಮಲೈ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಸೇರ್ಪಡೆಯಾಗಿದ್ದಾರೆ. ಈಗೊಂದು ಬ್ರೇಕ್ ಆದ ನಂತರ ಓಕೆ, ಅಣ್ಣಾಮಲೈ ಮಾತಾಡೋದಿದ್ರೆ ಅದನ್ನು ಕೇಳಿಸ್ಕೊಳ್ಳೋಣ. ಇಲ್ಲ ಅವರಿಗೆ ಪ್ರಾಥಮಿಕ ಸದಸ್ಯತ್ವ, ಅದರ ಅಕ್ನಾಲಜ್ಮೆಂಟ್. ಅಣ್ಣಾಮಲೈ ಬಿಟೆಕ್, MBA, IPS, ಪಕ್ಷದ ಧ್ವಜ ನೀಡಿ, ಅಂದರೆ ಪಕ್ಷದ ಚಿಹ್ನೆ ಇರುವಂಥ ಶಾಲು ಹಾಕಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಪ್ರಾಥಮಿಕ ಸದಸ್ಯತ್ವ ಮತ್ತು I would now request the State President of Tamil Nadu, Shri L. Murugan, to present a bouquet of flowers. Thank you. L. Murugan. I request the State President of Tamil Nadu, Shri L. Murugan ji, to speak for a few minutes. L. Murugan, பக்கதல்லிரோ L. Murugan, தமிழ்நாடு BJP. முரளிதர் ராவ்ஜி உட்பட்ட அனைவருக்கும் என்னுடைய வணக்கங்களை தெரிவித்துக் கொண்டு, சமீப காலமாக மாற்றுக் கட்சிகளிலிருந்தும் ரொம்ப எமினண்ட்டாக இருக்கிறவங்க, தொழிலதிபர்கள், எஜுகேஷனலிஸ்ட், அட்வொகேட்ஸ், டாக்டர்ஸ், அப்படி இன்றைக்கி பிஜேபியில் பல ஆண்டு காலமாக வேறு கட்சியில் இருந்தவங்க இன்றைக்கி பிஜேபி பக்கம் வந்துட்டு இருக்காங்க. அவங்க சொல்கிற அத்தனை காரணமும் மரியாதைக்குரிய பாரத பிரதமர் திரு நரேந்திர மோடிஜி அவர்களால் மட்டும்தான் தமிழ்நாட்டில் மிகப்பெரிய ஒரு மாற்றத்தை கொண்டு வர முடியும் அப்படின்ட்டு அத்தனை பேருமே இன்றைக்கி வந்துட்டு இருக்காங்க. அந்த வரிசையில் இன்றைக்கு நம்மளுடைய திரு கே அண்ணா ಬಹಳ ಎಲ್ ಮುರುಗನ್ ಬಿಜೆಪಿ ರಾಜ್ಯಾಧ್ಯಕ್ಷರು. ಒಂದು ಕಡೆ ಹಿಂದಿ ಹೇರಿಕೆ ಆಗುತ್ತೆ, ಎಲ್ಲ ಕಡೆ ಬಿಜೆಪಿ ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆರೋಪ. ಮತ್ತೊಂದು ಕಡೆ ಅಲ್ಲಿ ಕೂತು ತಮಿಳ್ ಭಾಷೆಯಲ್ಲೇ ಮಾತಾಡ್ತಾ ಇರುವಂಥ ಆ ತಮಿಳಿಯನ್ಸ್ನ ಒಂದು ಭಾಷಾಭಿಮಾನ ಇದೆಯಲ್ಲ, ಅದು ಬಿಕಾಸ್ ಆಫ್ ದ್ರಾವಿಡ್ ಮೂವ್ಮೆಂಟ್, ದ್ರಾವಿಡ ಚಳವಳಿಯದ್ದು. ಸೊ ಇದು ಭಾಳ ಒಂದು ರೀತಿಯಲ್ಲಿ ಒಂದು ಕಡೆ ಹಿಂದಿ ಎಲ್ಲ ಕಡೆ ಆಗಬೇಕು ಅಂತ, ಮತ್ತೊಂದು ಕಡೆ ಇಲ್ಲ, ಆ ಯಾವುದೇ ಭಾಷೆ, ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ನನಗೆ ಭಾಳ ಆಕರ್ಷಣೆಯನ್ನುಂಟು ಮಾಡ್ತು.